ಆಗಿ ರಾಘವೇಂದ್ರ ಸ್ವಾಮಿ ಪುಟ್ಕೆಟ್ ಒಂದು ಈ ಕ್ಯಾಲೆಂಡರ್ ಮಾಡಿದ್ದಾರೆ. ಅಂದರೆ ರಿಯಲಿ ಅಂದರೆ ಅವ್ರ ಪವಾಡ ಅಷ್ಟಿಷ್ಟ ಅಲ್ಲ, ದೇವರೊಬ್ಬನೇ ಇರೋದು, ಬಟ್ ನಾಮ ಹಲವು ಅಂತಾರಲ್ಲ ಹಾಗೆ. ಬಟ್ ರಾಘವೇಂದ್ರ ಸ್ವಾಮಿ ಪವಾಡ ತುಂಬ ಅದ್ಭುತವಾಗಿರುವಂಥದ್ದು. ಅವ್ರು ನೆನೆಸ್ಕೊಂಡ್ರೆ ನಾವು ಏನು ನೆನೆಸ್ಕೊಳ್ತೀವಿ ನೋಡಿ. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಗುರುವಾರ ದಿನ ನಾವು ಜನಿಸಿದ್ದು, ನಾನು ಹುಟ್ಟಿದ್ದು ರಾಘವೇಂದ್ರ ಸ್ವಾಮಿ ಜನ್ಮದಿನ. ಆವಾಗ ನನ್ನ ಮನೆಯಲ್ಲಿ ಒಂದು ಹೆಸರಿಟ್ರು. ನಮ್ಮ ಅಮ್ಮನಿಗೆ 10 ದಿನ ಹೊಟ್ಟೆ ನೋವಿತ್ತು. ಆವಾಗ ಆಗಲಿಲ್ಲ ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದು. ಗುರುವಾರ ದಿನವೇ ನನ್ನ ಜನ್ಮದಿನ ಆಯಿತು. ಅದಾದಮೇಲೆ ಗುರುವಾರ ದಿನವೇ ಮಂತ್ರಾಲಯದಲ್ಲಿ ಕಾರ್ಯಕ್ರಮ ಸಿಕ್ಕಿತ್ತು, ಗುರುವಾರ ದಿನವೇ. ಮತ್ತೆ ನಮ್ಮ ಅಮ್ಮ ಒಂದು ಹರಕೆ ಮಾಡಿದ್ರು, ನಂದು ಡೆಲಿವರಿ ಕಷ್ಟ ಆಯ್ತಂತ ಗುರುವಾರ ದಿನ ಡೆಲಿವರಿಯಾಗಿ. ಮತ್ತೆ ನಮ್ಮನೇಲಿ ಹರಕೆ ಮಾಡಿದ್ರು, ಮುಷ್ಟಿಯಲ್ಲಿ ದುಡ್ಡು ಚಿಲ್ಲರೆ ಹಾಕ್ತಾರಲ್ಲ, ಮುಷ್ಟಿ ತುಂಬ ಹಣ ಹಾಕ್ತೀವಿ ಅಂತ ನಮ್ಮ ಕಡೆ. ಮತ್ತೆ ಮೊನ್ನೆ ಅಷ್ಟೇ, ಇಷ್ಟು ದಿನ ಆದರೂ ಆಗಲಿಲ್ಲ, ಒಂದು 2 ಮಂತ್ ಆಯಿತು, 3 ಮಂತ್ ಆಯಿತು ಹೋಗಿ ಬಂದು. ಬಟ್ ಅಲ್ಲಿ ಹೋಗಿ ಬಂದಮೇಲೆ ಮುಂಚೆ ತಿಂಗಳಿಗೆ ಒಂದು 2, 3, 4 ಅಷ್ಟೇ ಕಾರ್ಯಕ್ರಮ. ಕೊರೋನಾಗಿಂತ ಮುಂಚೆ ಡೇ ನೈಟ್ ಇತ್ತು, ಕೊರೋನಾ ಆದ್ಮೇಲೆ ಕಾರ್ಯಕ್ರಮ ಇಲ್ಲ. ಅದಾದ್ಮೇಲೆ ಅಲ್ಲಿ ಹೋಗಿ ಬಂದ್ಮೇಲೆ ಡೈಲಿ ಕಾರ್ಯಕ್ರಮ, ನನಗೆ ಹೋಗ್ಲಿಕ್ಕೆ ಪುರ್ಸೋತಿಲ್ಲ. ಡೈಲಿ ಒಂದೊಂದಿನ 2-3 ಕಾರ್ಯಕ್ರಮನೂ ಅಟೆಂಡ್ ಮಾಡಿದ್ದಿದೆ. ಬಟ್ ರಾಘವೇಂದ್ರ ಸ್ವಾಮಿ ಪವಾಡ ತುಂಬ ಅದ್ಭುತವಾಗಿರುವಂಥದ್ದು. ಎಲ್ರಿಗೂ ಒಳ್ಳೇದು ಮಾಡಿ. ಆದರೆ ಹೇಳಿದ ಪವಾಡ ಹೇಳಿದ್ದು